ಡೀಟೇಲ್ಸ್ಗೆ. ಇನ್ನು ಕಾಂಗ್ರೆಸ್ನಲ್ಲಿ 2 ಹುದ್ದೆ ನಿರ್ವಹಣೆಯಿಂದ ಪಕ್ಷ ಸಂಘಟನೆಗೆ ಹಿನ್ನಡೆ ಆಗುತ್ತೆ ಅನ್ನುವಂತ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ವಿರುದ್ಧ ಸುನಿಲ್ ಬೋಸ್ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಹೈಕಮಾಂಡ್ ಶಾಸಕರ ಬೆಂಬಲ ಇರೋ ತನಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಚಾಮರಾಜನಗರದಲ್ಲಿ ಸಂಸದ ಸುನಿಲ್ ಬೋಸ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಿಲ್ಲ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕುರ್ಚಿಲಿ ಕೂತಿದ್ದಾರೆ. 5 ವರ್ಷ ಅವರೇ ಮುಂದುವರಿತಾರೆ. ಎಲ್ಲಿ ಗಂಟ ಹೈಕಮಾಂಡ್ ಬೆಂಬಲ ಶಾಸಕರ ಬೆಂಬಲ ಇರುತ್ತೆ ಅಲ್ಲಿ ತನಕ ಮುಖ್ಯಮಂತ್ರಿ ಅದು ಕೂಡ ಹೈಕಮಾಂಡ್ ಬಿಟ್ಟಂಥ ವಿಚಾರ. ಯಾಕೆಂದರೆ ಈಗಾಗಲೇ ಕೆಲವರು ಹಿರಿಯ ನಾಯಕರುಗಳು 2 ಹುದ್ದೆ ನಿಭಾಯಿಸಲು ಎಲ್ಲೋ ಪಕ್ಷ ಸಂಘಟನೆ ಹಿನ್ನಡೆ ಆಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಮುಂದಿನ ದಿನ ಸೂಕ್ತ ನಿರ್ಧಾರವನ್ನು ನಮ್ಮ ಹೈಕಮಾಂಡ್ ತಗೊಳ್ಳೋದು. ಎಲ್ಲಿ ತನಕ ಶಾಸಕರ ಬೆಂಬಲ ಹೈಕಮಾಂಡ್ ಆಶೀರ್ವಾದ ಇರುತ್ತೆ ಅಲ್ಲಿ ಗಂಟೆ ಇರ್ತಾರೆ. 5 ವರ್ಷ ಇರುತ್ತೆ ಯಾವತ್ತೂ ಕೂಡ. ನೋಡಿ, 2 ವರ್ಷ ಆದಮೇಲೆ ಈ ಒಪ್ಪಂದಗಳು ಆಗದಂಗೆ ಕಾಣ್ತಾರೆ ನಮಗೆ. ನಮ್ಮ ಮಟ್ಟದಲ್ಲಿ ಹೇಳಿದ್ರೆ ಹೈಕಮಾಂಡು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.